ಎಲ್ರ ಮುಂದೆ ನೀವ್ ತಾಳಿ ಕಟ್ಟಿದಿದ್ರೆ ಹೇಗಿರ್ತಿತ್ತು? ನೀವ್ ಅದನ್ ಮಾಡಿದ್ರಾ? ಮಾಡಲ್ಲ ಅಂತ ನಾನೇನ್ ಹೇಳಿಲ್ವಲ್ಲ. ಹೇಳಲಿಲ್ಲ, ಆದ್ರೆ ಮಾಡ್ಲೇ ಇಲ್ವಲ್ಲ. ಅವತ್ತಿನ ದಿನದಿಂದ ಇವತ್ತಿನವರೆಗೂ ಈ ರೀತಿನೇ ಹೇಳ್ಕೊಂಡ್ ಬರ್ತಿದ್ದೀರಾ. ಒಂದಿನಾನು ಧೈರ್ಯ ಮಾಡ್ಲಿಲ್ಲ. ಬೇಕಾಗಿಲ್ಲ, ನಿಮ್ ಹತ್ರ ಮಾತೇ ಬೇಡ. ನೀವೇ ತಪ್ಪು ಮಾಡೋದು ಮತ್ತೆಲ್ರೂ ಮುಂದೆ ನಂದೇ ತಪ್ಪು ಅನ್ನೋ ತರ ಹಾರಾಡ್ತೀರಾ. ಸಾಕು, ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ಅದನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಯಾರ್ ತಾಳ್ಮೆನ್ ಯಾರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವಾಗ್ಲಿಂದ ಇವಳ ಜೊತೆನೇ ಇದ್ದುಬಿಟ್ಟಿದ್ದೀನಿ. ಇವಳು ಮಾಡಿದ್ದನ್ನ ಸರಿ ಅಂತ ಮನೆಯವ್ರ ಮುಂದೆ ವಾದಿಸ್ಬಿಟ್ಟಿದ್ದೀನಿ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ಬಿಟ್ಲು ಇವಳು ನನ್ನ. ಏನ್ರಿ ಇದು? ಓಪನ್ ಮಾಡಿ ನೋಡು. ಕಾರ್ಡು ರೀ, ಇದಾಗ್ಲೇ ನನ್ನ ಹತ್ರ ಇದೆಯಲ್ವಾ? ಅದು ಡೆಬಿಟ್ ಕಾರ್ಡ್, ಇದು ಕ್ರೆಡಿಟ್ ಕಾರ್ಡ್. ಹೌದಾ? ಅದರಲ್ಲಿ ದುಡ್ಡಿದ್ರೆ ಮಾತ್ರ ದುಡ್ಡು ತಗೋಬಹುದು. ಇದ್ರಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ದುಡ್ಡು ತಗೋಬಹುದು. ಇವಾಗ ಯಾಕೆ ನಂಗಿದೆಲ್ಲ? ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಿದೆ, ನೆನಪಿದ್ಯಾ ನಿನಗೆ? ನನ್ನ ಕಡೆಯಿಂದ ನಿನಗೆ ಏನಾದ್ರೂ ಉಡುಗೊರೆ ಕೊಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಯೋಚನೆ ಮಾಡಿದ್ನಾ, ಸರಿ ಇದಿರ್ಲಿ ಅಂತ ಹೇಳಿ ಅಪ್ಲೈ ಮಾಡಿದ್ರೆ ಇವತ್ತೇ ಬಂದ್ಬಿಡ್ತು. ಅಲ್ಲ, ಅವಳ ಗಂಡ ಇನ್ನೊಂದ್ ಮದುವೆ ಆಗಕ್ ಹೊರಟಿದ್ದಾರೆ ಅಂದ್ರೆ, ಅಯ್ಯೋ ತಯಾರಾಗ್ಬಿಟ್ರು ಅಂತಿರಲ್ಲ, ಮದ್ವೆನೇ ಆಗ್ಬಿಟ್ರು. ಎಷ್ಟು ನಯವಾಗಿ, ಎಷ್ಟು ಮುದ್ದಾಗಿ ಮಾತಾಡಿ ನನ್ನ ಮುಗ್ಧತೆನ ಬಳಸ್ಕೊಂಡ ಅಲ್ವಾ ಅವನು. ನಾನು ನಿಜ